ನಾನು ವಿಠ್ಠಲ್ ಕೊಕಾಟೆ ಅಂತ ಕೇರೂರಿಂದ ನಮ್ಮ ಮನೆ ತಕ ಗಟ್ರ ಮಾಡದಾರ ರೀ ಪಂಚಾಯತಿ ಅವರ. ಅದು ನಮ್ಮ ಮಾಲ್ಕಿ ಜಾಗ ಐತ್ರಿ. ಆದರೂ ನಾನು 2024 12ನೇ ತಿಂಗಳದಾಗ ಅವ್ರಿಗೆ ತಕರಾರು ಅರ್ಜಿ ಕೊಟ್ಟಿದ್ದೇನೆ ರೀ. ಪಂಚಾಯತಿ ಪಿ ಡಿ ಒ ಸಾಹೇಬ್ರಿಗೂ ಕೊಟ್ಟಿದ್ದೇನೆ ರೀ, ಆಮೇಲೆ ಇ ಒ ಸಾಹೇಬ್ರಿಗೆ ಚಿಕ್ಕೋಡಿ ಒಳಗೂ ಕೊಟ್ಟಿದ್ದೇನೆ ರೀ. ಆದರೂ ಅವರು ನಾನು ತಕರಾರು ಅರ್ಜಿ ಕೊಟ್ಟರು ಸಹಿತ ಅವ್ರು ನಮ್ಗೆ ಗಟ್ರ ಹಂಗೆ ಮುಂದುವರ್ಸಿರ್ರಿ. ಈಗ ಗಟ್ರ ನೀರೆಲ್ಲ ನಮ್ಮ ಮನೆ ಮುಂದೆ ಬರದೈತೆ ರೀ. ಕೊಳಚೆ ಎಲ್ಲ ಆಗದೈತೆ ರೀ, ಮತ್ತು ಡಾಸ ಅವು ಹೊಲಸು ಭಾಳ ಆಗೈತೆ ರೀ. ಸ್ವಲ್ಪ ದಯವಿಟ್ಟು ಈ ಪಂಚಾಯತಿಯವ್ರು ಒಂದು ಸ್ವಲ್ಪ ಅದು ಇದನ್ನು ಮಾಡಿ ಅದನ್ನು ಸ್ವಲ್ಪ ಶುದ್ಧ ಮಾಡ್ಬೇಕು ಅನ್ನೋದು ನಂದು ಇಷ್ಟ ರೀ. ಈಗ ಪಂಚಾಯತಿ ಒಳಗೆ ನೀವು ಗಟ್ರ ನಿರ್ಮಾಣ ಮಾಡಬೇಕಂತ ಹೇಳಿ ಅರ್ಜಿ ಕೊಟ್ಟಿದ್ದೀರೋ ಅಥವಾ ಏನು ರದ್ದಾಗಬೇಕು ಅರ್ಜಿ ಕೊಟ್ಟಿದ್ದೀರೋ? ನಾವು ರದ್ದಾಗಲಿ ನಮ್ಮ ಮಾಲ್ಕಿ ಜಾಗೈತಿ ಅದನ್ನು ಮಾಡಬೇಡ್ರಿ ಅಂತೇಳಿ ಹೇಳಿದ್ದೀವಿ ನಾವು. ಈಗ ಮನೆ ಮುಂದೆ ಏನೋ ಸಮಸ್ಯೆ ಆಗುತ್ತೆ. ಈಗ ಅದೆಲ್ಲ ಗಟ್ರ ನೀರು ಮ್ಯಾಗಿನ ಗಟ್ರ ನೀರೆಲ್ಲ ನಮ್ಮ ಮನೆ ಮುಂದೆ ಬಂದಿಲ್ಲ ಅವ್ರಿಗೆ ಹೊಲಸೆಲ್ಲ ನಮ್ಮ ಮನೆ ಮುಂದೆ ಆಗತೈತಿ ಅದ. ಅವ್ರಿಗೆ ಅರ್ಜಿ ಕೊಟ್ಟರು ಭೀ ಮತ್ತೆ ಯಾಕೆ ಮಾಡಿರಿ ಗಟ್ರ ಅನ್ನೋದು ನಮ್ಮದು ಪ್ರಶ್ನೆ ರೀ. ಪಂಚಾಯತಿ ಅವ್ರು ಏನು ಪಂಚಾಯತಿಯವ್ರು ನಾವು ಬಂದ್ ಮಾಡಿದೀವ್ರಿ ಅಂತ ಹೇಳ್ತಾರೆ. ಅವ್ರು ಬಂದ್ ಮಾಡಿದಾರೆ ರೀ, ಖರೆ ಗಟ್ರ ನೀರೆಲ್ಲ ಮ್ಯಾಗಿನೆಲ್ಲ ನೀರು ನಮ್ಮ ಮನೆ ಮುಂದೆ ಬರಕದವ್ರಿ. ಅರ್ಧಕ್ಕೆ ನಿಧಾನ ಅಂತೀರಿ. ಗಟ್ರ ಅರ್ಧ ಅಷ್ಟೇ ಇಲ್ಲ. ಹಾಂ, ಅರ್ಧ ತಕ್ಕ ಅಷ್ಟ ಮಾಡಿದಾರೆ ರೀ. ಮುಂದೆ ಅದು ಆಗಾನೇ ಇಲ್ಲ ರೀ. ಈಗ ನಿಮ್ಗೆ ಏನಾಗ್ಬೇಕಿತ್ತು? ಈಗ ಅದು ಗಟ್ರ ಎಲ್ಲ ಬಂದ್ ಆಗ್ಬೇಕು ರೀ. ನಮ್ಮ ಮಾಲ್ಕಿ ಜಾಗ ಐತಿ, ನಮ್ಮ ಮಾಲ್ಕಿ ಜಾಗದಾಗ ಗಟ್ರ ಬ್ಯಾಡ್ರಿ ಅಂತ ನಾವು ತಕರಾರು ಅರ್ಜಿ ಕೊಟ್ಟಿದ್ದೇವೆ ರೀ. ಎಷ್ಟು ಅಮೌಂಟ್ದಾಗ ನಿರ್ಮಾಣ ಆಯಿತು? ಅದು ಅಂದಾಜು ಅಷ್ಟು ಕರೆಕ್ಟ್ ಗೊತ್ತಿಲ್ಲ ರೀ. ಒಟ್ಟು ಅದು ನಾವು ತಕರಾರು ಮಾಡಿದೀವಿ ರೀ. ನಾವು ಅದು ಮಾಡಬೇಡ ಅಂತ ತಕರಾರು ಮಾಡ್ರೂ ಮತ್ತೆ ಮಾಡಿದಾರೆ ರೀ ಅವ್ರು.